ಕೊನೆಗೂ ಭಾರತದ ಮಹಿಳೆಯರು ಒಂದು ಅವಿಸ್ಮರಣೀಯವಾದಂಥ ಚರಿತ್ರಾರ್ಹವಾದಂಥ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಇದು ಹೆಚ್ಚು ಕಮ್ಮಿ 5 ದಶಕಗಳ ಕನಸು. 70ರ ದಶಕ, 80ರ ದಶಕ, 90ರ ದಶಕ. ಹಣ ಇಲ್ಲ, ಪ್ರೋತ್ಸಾಹ ಇಲ್ಲ, ಯಾವ್ಯಾವುದೋ ದುಸ್ಥಿತಿಯಲ್ಲಿ ಮಹಿಳಾ ಕ್ರಿಕೆಟಿನ ಇಡೀಯದಾದಂಥ ದಶಕಗಳು ದಾಟ್ತಾ ಬಂತು. ಪ್ರಾಯಶಃ ಈ ಮಹಿಳಾ ಕ್ರಿಕೆಟಿನ ವಿಶ್ವಕಪ್ಪಿನ ಗೆಲುವಿದೆಯಲ್ಲ, ಇದು ಕೇವಲ ಗೆಲುವಲ್ಲ, ಇದೊಂದು ಮಹಿಳಾ ಸಬಲೀಕರಣದ, ಮಹಿಳಾ ಶಕ್ತಿ ಪ್ರದರ್ಶನದ ಒಂದು ಕ್ರಾಂತಿ ಕಹಳೆ ಅಂತಲೇ ನಾನು ಭಾವಿಸ್ತೀನಿ. ವಿಶ್ವಕಪ್ಪಿನ ಫೈನಲ್ಗೆ ಮಹಿಳಾ ತಂಡ ಬರ್ತದೋ ಇಲ್ವೋ ಅನ್ನುವಂಥ ಒಂದು ಸಂದೇಹ ಕೂಡ ಕಾಣಿದೆ. ಆದರೆ ಪಂದ್ಯದಿಂದ ಪಂದ್ಯಕ್ಕೆ ನಾಕೌಟ್ ಹಂತದಲ್ಲಿ 3 ಪಂದ್ಯವನ್ನು ಸೋತಾಗ ಆಪತ್ತು ಬಂಧುಗಳ ಹಾಗೆ ಒಬ್ಬೊಬ್ಬ ಮಹಿಳೆಯರು ಎದ್ದು ಬಂದು ಆಡಿದರು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕೊನೆಗೂ ಭಾರತದ ಮಹಿಳೆಯರು ಒಂದು ಅವಿಸ್ಮರಣೀಯವಾದಂಥ ಚರಿತ್ರಾರ್ಹವಾದಂಥ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಇದು ಹೆಚ್ಚು ಕಮ್ಮಿ 5 ದಶಕಗಳ ಕನಸು. ಕ್ರಿಕೆಟ್ ಅಂದರೆ ಪುರುಷರು ಅಂದರೆ ಕ್ರಿಕೆಟ್ ಅನ್ನುವಂಥ ಭಾವನೆ ವಿಶ್ವಾದ್ಯಂತ ಎಷ್ಟರ ಮಟ್ಟಿಗೆ ಮನೆ ಮಾತಾಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಭಾರತದಲ್ಲಿ 1983ರಲ್ಲಿ ಕಪಿಲ್ ದೇವ್ ನೇತೃತ್ವದಲ್ಲಿ ವಿಶ್ವಕಪ್ ಪಡೆದ ನಂತರ ಒಂದು ಹಂತದಲ್ಲಿ ಕ್ರಿಕೆಟಿಗೆ ಒಂದು ಯುಗಾಂತರದ ಬದಲಾವಣೆ ಭಾರತಕ್ಕೂ ದಕ್ಕಿತು ಅಂತಲೇ ನಾವು ಭಾವಿಸಿದೆವು. ಮುಂದಿನ ತಲೆಮಾರು ಕ್ರಿಕೆಟನ್ನ ವೃತ್ತಿಪರವಾಗಿ ಮತ್ತು ಅದರ ಗುಂಟ ಕನಸು ಕಟ್ಟುವಂಥ ನಿರ್ದಿಷ್ಟವಾದಂಥ ಒಂದು ಕಾಲ ಆರಂಭ ಆದದ್ದಿದ್ರೆ ಅದು 80ರ ದಶಕ, ಕಪಿಲ್ ದೇವ್ ನೇತೃತ್ವದ್ದು. ಆ ನಂತರ ನಿಮಗೆ ಗೊತ್ತಿದೆ, ಏಕದಿನ ಕ್ರಿಕೆಟು, T20 ಇವೆಲ್ಲವನ್ನ ಭಾರತ ತನ್ನದೇ ಆದಂಥ ಒಂದು ವಿಶ್ವದ ದಾಖಲೆಯನ್ನ ತನ್ನ ಮಾರ್ಗದಲ್ಲಿ, ತನ್ನ ಸಾಹಸದಲ್ಲಿ ಪುರುಷರ ಕ್ರಿಕೆಟಲ್ಲಿ ನಿರ್ಮಿಸಿದೆ. ನಿಮಗೆ ಅದರ ಅರಿವಿದೆ. ಆದರೆ 70ರ ದಶಕ, 80ರ ದಶಕ, 90ರ ದಶಕ ಹಣ ಇಲ್ಲ, ಪ್ರೋತ್ಸಾಹ ಇಲ್ಲ, ಯಾವ್ಯಾವುದೋ ದುಸ್ಥಿತಿಯಲ್ಲಿ ಮಹಿಳಾ ಕ್ರಿಕೆಟಿನ ಇಡೀಯದಾದಂಥ ದಶಕಗಳು ದಾಟ್ತಾ ಬಂದು ಆ ಎಲ್ಲ ಶ್ರಮದ ಶೃಂಗ ಸಾರ್ಥಕ್ಯ ಇದೇ ಕಳೆದ ಭಾನುವಾರ ರಾತ್ರಿ ನವಿ ಮುಂಬೈನಿನ ಕ್ರಿಕೆಟ್ ಅಂಗಳದಲ್ಲಿ ನಮ್ಮ ಸ್ತ್ರೀ ಶಕ್ತಿ, ನಮ್ಮ ಮಹಿಳಾ ಸಬಲೀಕರಣದ ಪ್ರಾತಿನಿಧಿಕ ಸ್ವರೂಪ ಕೊನೆಗೂ ಹರ್ಮನ್ ಪ್ರೀತ್ ಪಡೆ ಇಡೀ ವಿಶ್ವಕ್ಕೆ ಒಂದು ಮುನ್ನುಡಿಯನ್ನ, ದಾಖಲೆಯನ್ನ ನಿರ್ಮಿಸಿತು. 16 ಜನ ಮಹಿಳಾ ಕ್ರಿಕೆಟಿಯರ ಏಕತ್ರದ ಸಾಧನೆ ಮತ್ತು ಅವರ ಹಠ ಕೊನೆಗೂ ಅದು ಫಲಿಸಿದೆ. ಪ್ರಾಯಶಃ ಈ ಮಹಿಳಾ ಕ್ರಿಕೆಟಿನ ವಿಶ್ವಕಪ್ಪಿನ ಗೆಲುವಿದೆಯಲ್ಲ, ಇದು ಕೇವಲ ಗೆಲುವಲ್ಲ, ಇದೊಂದು ಮಹಿಳಾ ಸಬಲೀಕರಣದ, ಮಹಿಳಾ ಶಕ್ತಿ ಪ್ರದರ್ಶನದ ಒಂದು ಕ್ರಾಂತಿ ಕಹಳೆ ಅಂತಲೇ ನಾನು ಭಾವಿಸ್ತೇನೆ. ಯಾಕೆಂತಂದ್ರೆ ನಮ್ಮಲ್ಲಿ ನಿರಂತರವಾದಂಥ ಒಂದು ಫೆಮಿನಿಸಮ್ನ ಹೋರಾಟ ನಡೆದಿದೆ, ನಡೀತಾನೂ ಇದೆ. ಆದರೆ ನೆನಪಿಡಬೇಕು, ನಮ್ಮ ವೇದ ಉಪನಿಷತ್ತು ಅಥವಾ ನಮ್ಮ ಇಡೀ ಕಾಲಗಣನೆಯಲ್ಲಿ ಮಹಿಳೆಯರು ಪುರುಷರಿಗೆ ಸಮಾನವಾಗಿ ಸಾಧಿಸ್ತಾ ಬಂದಿದ್ದಾರೆ. ಆದರೆ ಸ್ವತಂತ್ರ ಭಾರತದಲ್ಲಿ ಪುರುಷ ಯಾಜಮಾನ್ಯತೆ, ಮಹಿಳೆಯರ ಅವಗಣನೆ ಇತ್ಯಾದಿ ನಾವು ತೀವ್ರವಾಗಿ ಕಂಡಂಥ ಕ್ಷಣಗಳು ಇವೆ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಪುರುಷರಿಗೆ ಸಮಾನವಾದಂಥ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ದ್ಯೋತಕ ಮತ್ತು ಒಂದು ಶ್ರೇಷ್ಠ ಕಾಲದ ದಾಖಲೆ ಅಂತಂದ್ರೆ ಮಹಿಳೆಯರ ಕ್ರಿಕೆಟ್ ತಂಡ ವಿಶ್ವಕಪ್ಪನ್ನ ವೀರೋಚಿತವಾಗಿ ಗೆದ್ದದ್ದು. ಅದೇನು ಹುಡುಗಾಟಿಕೆಯ ಗೆಲುವಲ್ಲ. ಒಂದು ಹಂತದಲ್ಲಿ
ವಿಶ್ವಕಪ್ಪಿನ ಫೈನಲ್ಗೆ ಮಹಿಳಾ ತಂಡ ಬರ್ತದೋ ಇಲ್ವೋ ಅನ್ನುವಂಥ ಒಂದು ಸಂದೇಹ ಕೂಡ ಕಾಡಿತ್ತು. ಆದರೆ ಪಂದ್ಯದಿಂದ ಪಂದ್ಯಕ್ಕೆ ನಾಕ್ಔಟ್ ಹಂತದಲ್ಲಿ 3 ಪಂದ್ಯವನ್ನ ಸೋತಾಗ ಆಪತ್ತು ಬಂಧುಗಳ ಹಾಗೆ ಒಬ್ಬೊಬ್ಬ ಮಹಿಳೆಯರು ಎದ್ದು ಬಂದು ಆಡಿದರು. ಆ ಎಲ್ಲರ ಸಂಘಟಿತವಾದಂಥ ಪ್ರಯತ್ನದಿಂದ ಇವತ್ತು ಮಹಿಳೆಯರ ಕ್ರಿಕೆಟ್ನಲ್ಲಿ ಒಂದು ವಿಶ್ವ ದಾಖಲೆಯಾಗಿದೆ, ವಿಶ್ವೋದಯ ಆಗಿದೆ. ಮತ್ತೆ ಇವತ್ತಿನ ಬಲಿಷ್ಠ ಭಾರತದ ಒಂದು ಕ್ಷಣದಲ್ಲಿ ನಾವು ಯಾವುದರಲ್ಲೂ ಕಡಿಮೆ ಇಲ್ಲ. ನಾವು ಭಾರತೀಯರು ಯಾವುದೇ ಕ್ಷೇತ್ರದಲ್ಲೂ ನಮ್ಮದೇ ಆದಂಥ ಒಂದು ಸಾಧನೆಯನ್ನ, ಸಾರ್ಥಕತೆಯನ್ನ ನಾವು ದಾಖಲಿಸಬಲ್ಲೆವು ಅನ್ನೋದಕ್ಕೆ ಹರ್ಮನ್ ಪ್ರೀತ್ ಪಡೆ ಇವತ್ತು ನಮಗೆಲ್ಲರಿಗೂ ಒಂದು ಅತ್ಯಂತ ಮನನೀಯವಾದಂಥ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಸಾಧನೆಯನ್ನ ಗೈದಿದೆ. 140 ಕೋಟಿ ಭಾರತೀಯರ ನಿರೀಕ್ಷೆ, ಕನಸು ಈಡೇರಿದೆ. ಹಾಗಾಗಿ ಈಗ ಇದೇ ಗುರುವಾರ ಪ್ರಧಾನಿಯನ್ನ ಮಹಿಳಾ ತಂಡ ಭೇಟಿಯಾಗ್ತಾ ಇದೆ. ಆಮೇಲೆ BCCIನ 51 ಕೋಟಿ ಕೊಡುಗೆಯನ್ನು ಸೇರಿ ಭಾರತೀಯರ ವನಿತೆಯರ ತಂಡ 90 ಕೋಟಿ ಒಂದು ಆರ್ಥಿಕವಾದಂಥ ಬಹುಮಾನವನ್ನು ಕೂಡ ಪಡೆಯಲಿದೆ. ಇಡೀ ತಂಡದ ಒಂದು ಆಟಗಾರರು, ಕೋಚು ಮತ್ತೆ ಸಹ ಕೋಚ್ಗಳು ಇವರೆಲ್ಲರೂ ಸೇರಿ ಇದರ ಭಾಗಿಯಾಗಿದ್ದಾರೆ. ಹಾಗಾಗಿ BCCI ನವೆಂಬರ್ 7ರ ನಂತರ ನಮಗೆ ಬಹುಶಃ ಒಂದು ಅದ್ಭುತವಾದಂಥ ಸಂಭ್ರಮದ ಪರೇಡನ್ನ ಮತ್ತು ಸನ್ಮಾನದ ಕಾರ್ಯಕ್ರಮವನ್ನು ಮಾಡುವ ನಿರೀಕ್ಷೆ ಸುದ್ದಿಯಲ್ಲಿದೆ. ಯಾಕೆಂತಂದ್ರೆ ICCಯ ಒಂದು ವಿಶೇಷ ಸಭೆಗೆ BCCIನ ಎಲ್ಲ ಅಧಿಕಾರಿಗಳು ದುಬೈಗೆ ಪ್ರಯಾಣ ಬೆಳೆಸುವುದರಿಂದ 4 ಮತ್ತು 7ರವರೆಗೆ ಅಲ್ಲಿ ಸಭೆ ಇರುವುದರಿಂದ 7ರ ನಂತರ ಈ ಕಾರ್ಯಕ್ರಮ ನಡೆಯಬಹುದು ಅನ್ನುವಂಥ ನಿರೀಕ್ಷೆ ಇದೆ. ರಾಷ್ಟ್ರಪತಿಗಳಿಂದ, ಪ್ರಧಾನಿಯಿಂದ, ಆಯಾಯ ರಾಜ್ಯದ ಮುಖ್ಯಮಂತ್ರಿಗಳಿಂದ ಮತ್ತು ತೆಂಡೂಲ್ಕರ್ರಿಂದ ಹಿಡಿದು ಪ್ರತಿ ಒಬ್ಬ ಪುರುಷ ಕ್ರಿಕೆಟರ್ಸು, ಸ್ಟಾರ್ಗಳು, ಬಾಲಿವುಡ್ಡು ಮತ್ತೆ ಆಯಾಯ ಸಿನಿಮಾ ತಾರೆಯರು ಎಲ್ಲರೂ ಕೂಡ ಏಕಕಂಠದಿಂದ ನಮ್ಮ ಮಹಿಳಾ ಕ್ರಿಕೆಟ್ ತಂಡವನ್ನ ಮನಸಾರೆ ಪ್ರಶಂಸಿಸಿದ್ದಾರೆ. ಅದರ ಜೊತೆಗೆ ಪುರುಷರ ಕ್ರಿಕೆಟಿಗೆ ಸಮಾನವಾದಂಥ ಒಂದು ಸಾಧನೆಯನ್ನ ಇವತ್ತು ಮಹಿಳಾ ಕ್ರಿಕೆಟರ್ಸು ಮಾಡಿರೋದ್ರಿಂದ ಮುಂದಿನ ಜನಾಂಗಕ್ಕೆ, ಮುಂದಿನ ದಿನಗಳಿಗೆ ಮಹಿಳಾ ಕ್ರಿಕೆಟ್ ಕೂಡ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಅದು ಅತ್ಯಂತ ಮೊದಲ ದರ್ಜೆಯಲ್ಲಿ ವಿಜೃಂಭಿಸುವ ಕಾಲವನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಪ್ರಧಾನಿಯಿಂದ ಪ್ರತಿಯೊಬ್ಬರು ಕೂಡ ಈ ಮಹಿಳಾ ಕ್ರಿಕೆಟರ್ಸ್ಗಳಿಗೆ ಅಭಿನಂದಿಸುವ ಕ್ಷಣಗಳಲ್ಲಿ ವಿವಿಧ ರೀತಿಯ ಒಂದು ತಮ್ಮ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಈ ತಂಡ, ಈ ಕ್ರಾಂತಿ, ಈ ಒಂದು ಬದಲಾವಣೆ, ಈ ಒಂದು ಚಿರಂತನವಾದಂಥ ನೆನಪಿನ ಕಾಣಿಕೆಯನ್ನ ಭಾರತೀಯರಿಗೆ ಕೊಟ್ಟಂತ ಈ ಮಹಿಳಾ ತಂಡ ಯಾವ್ಯಾವ ಹಂತಗಳನ್ನು ದಾಟಿ ಬಂದಿತ್ತು, ಮತ್ತೆ ಯಾರ್ಯಾರು ಯಾವ್ಯಾವ ರೀತಿಯ ಆಟಗಳನ್ನು ಆಡಿದರು, ಆ ಸಂಭ್ರಮದ ವಿರೋಚಿತವಾದಂಥ ಇಡೀ ಒಂದು ಕ್ರಿಕೆಟ್ ಅವಧಿಯ ಆ ವಿಶ್ವಕಪ್ ಗೆಲುವಿನ ಆ ಕ್ಷಣಗಳಿಗೆ ಬಂದು ನಿಂತ ಒಂದು ಕ್ಷಣ ಇದೆಯಲ್ಲ, ಅದರ ಇಡೀದಾದಂಥ ಒಂದು ಹಿನ್ನೋಟವನ್ನ ಅಥವಾ ವೈಯಕ್ತಿಕವಾದಂಥ ನೆಲೆಯಲ್ಲಿ ಕೆಲವರು ಯಾವ ರೀತಿಯ ಪ್ರತಿಭೆಯನ್ನ ಬಾಲಿಂಗ್ನಲ್ಲಿರ್ಬೋದು, ಫೀಲ್ಡಿಂಗ್ನಲ್ಲಿರ್ಬೋದು, ಆಲ್ರೌಂಡರ್ ಆಟದಲ್ಲಿರ್ಬೋದು, ಯಾವ ರೀತಿಯ ದಾಖಲೆಯನ್ನ ನಿರ್ಮಿಸಿದ್ರು ಅನ್ನೋದರ ಬಗ್ಗೆ ಒಂದು ಝಲಕನ್ನು ನಿಮ್ಮೆದುರು ಇಡ್ಲಿಕ್ಕೆ ಬಯಸ್ತೇನೆ. ನನ್ನ ಮಗಳು ಶ್ರಾವ್ಯ ಕೂಡ ಇತ್ತೀಚೆಗೆ ರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅದ್ಭುತವಾದಂಥ ಆಟವನ್ನು ಆಡಿ ವಿದೇಶಿ ನೆಲದಲ್ಲೂ ಆಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನನಗೆ ಈ ಮಹಿಳಾ ಕ್ರಿಕೆಟರ್ಸ್ಗಳ ಇವತ್ತಿನ ಸಾಧನೆ ಅತ್ಯಂತ ಆಪ್ತವಾಗತ್ತೆ. ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಪುರುಷರದೇ ಮೇಲುಗೈ, ಪುರುಷರದೇ ಪ್ರಾಧಾನ್ಯ ಅಂತಿರುವಂಥ ಈ ಭಾರತದ ನೆಲದಲ್ಲಿ ಈ 11 ವರ್ಷಗಳಲ್ಲಿ ಮೋದಿಯವರು ಮಾಡಿದಂಥ ಸ್ತ್ರೀ ಸಬಲೀಕರಣದ ಒಟ್ಟು ಆಂದೋಲನ ಮತ್ತು ಅಭಿಯಾನ ಆಶಯ, ಅದಕ್ಕೆ ತಕ್ಕಾದಂಥ ಒಂದು ಪ್ರತಿಫಲ ಈಗ ದೊರೆತಿದೆ ಅಂತ ನಾನು ಭಾವಿಸ್ತೇನೆ. ಮಹಿಳಾ ಸಬಲೀಕರಣದವನ್ನ ವ್ಯಂಗ್ಯ ಮಾಡುವಂಥ ಎದುರು ಪಕ್ಷದವರಿಗೆ ಮತ್ತು ಬುದ್ಧಿಜೀವಿಗಳಿಗೆ, ಇತ್ಯಾಜ್ಯಗಳಿಗೆ, ಎಡಚರಿಗೆ ಪ್ರಾಯಶಃ
ನೇರವಾಗಿ ಮೋದಿಯವರು ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ. ಸಾಂಘಿಕವಾಗಿ ಇಡೀ ಸಮಾಜ ಸಮೃದ್ಧಗೊಂಡ್ರೆ, ಭಾವನಾತ್ಮಕವಾಗಿ ಸಮಾಜ ಒಂದಾದರೆ ಮತ್ತು ಮಹಿಳೆಯರ ಆತ್ಮಶಕ್ತಿ ಜಾಗೃತಗೊಳ್ಳುವಂಥ ಒಂದು ನೆಲೆಯನ್ನ ಈ ದೇಶದ ಒಂದು ಆಡಳಿತ ವ್ಯವಸ್ಥೆ ಸಮರ್ಪಕವಾಗಿ ಮಾಡಿದರೆ ಅದಕ್ಕೆ ಎಂಥ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ಹರ್ಮನ್ ಪ್ರೀತ್ ಪಡೆ ಭಾರತೀಯರಿಗೆ ಕೊಟ್ಟಂತ ಅಭಿಮಾನದ ಮತ್ತು ಹೆಮ್ಮೆಯ ಈ ಕೊಡುಗೆ ಏನಿದೆಯಲ್ಲ, ಅದು ಇಡೀ ಸಾಕ್ಷಿ ಪ್ರಜ್ಞೆಯಾಗಿ ಪ್ರಪಂಚಕ್ಕೆ ಒಂದು ವಿಶಿಷ್ಟವಾದ, ವಿಶೇಷವಾದ, ಸಾಂಕೇತಿಕವಾದಂಥ ಒಂದು ಸಂಜ್ಞೆಯನ್ನ, ಸಂದೇಶವನ್ನ ಕಳಿಸಿದೆ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಈ ಸರಿಯ ವಿಶ್ವಕಪ್ ಗೆಲುವನ್ನ ಹರ್ಮನ್ ಪ್ರೀತ್ ಪಡೆ ಪಡೆದರೂ ಕೂಡ ಒಂದು 5 ದಶಕಗಳ ಕಾಲ ಕ್ರಿಕೆಟನ್ನ, ಮಹಿಳಾ ಕ್ರಿಕೆಟನ್ನ ತಮ್ಮ ಶ್ರಮ, ತಮ್ಮ ತ್ಯಾಗ, ತಮ್ಮ ಹೋರಾಟದಿಂದ ಕಟ್ಟಿದಂಥ ಹಳೆಯ ನಾಯಕಿಯರಾದಂಥ ಮಿಥಾಲಿ ರಾಜ್, ಅಂಜುಮನ್ ಚೋಪ್ರಾ, ಮಾಜಿ ವೇಗಿ ಜೂಲನ್ ಗೋಸ್ವಾಮಿ ವಿಶ್ವಕಪ್ ಟ್ರೋಫಿಯನ್ನ ಎತ್ತಿಡಿದು ಅದಕ್ಕೆ ಮುತ್ತಿಟ್ಟಂತ ಆ ಒಂದು ಅವಿಸ್ಮರಣೀಯ ಕ್ಷಣ ಇದೆಯಲ್ಲ, ಅದು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮಹಿಳಾ ಕ್ರಿಕೆಟು ಇನ್ನೊಂದು ಐತಿಹಾಸಿಕವಾದಂಥ ಪ್ರಜ್ಞೆ ಮತ್ತು ಪರಿಸರಕ್ಕೆ ನಾಂದಿ ಹಾಡಿದೆ ಅಂತ ನಾನು ಭಾವಿಸ್ತೇನೆ. 2 ಜಡೆ ಸೇರದಲ್ಲಿ ಒಂದು ಒಗ್ಗಟ್ಟು, ಏಕತ್ವ ಯಾವತ್ತೂ ಸಾಧ್ಯ ಇಲ್ಲ ಅನ್ನುವಂಥ ಒಂದು ನಾಳ್ನುಡಿಗೆ ಇಡೀ ವಿಶ್ವಕಪ್ಪನ್ನ ಮಹಿಳಾ ಒಂದು ಪಡೆ ಗೆದ್ದಾಗ ಈ 5 ದಶಕಗಳಿಂದ ಅದರ ಆ ರಥವನ್ನ ಇವತ್ತಿನ ಕ್ಷಣದವರೆಗೆ ಎಳೆದಂತ ಎಲ್ಲ ಮಹಿಳಾ ಕ್ರಿಕೆಟರ್ಸ್ಗಳು ಕೂಡ ಅಲ್ಲಿ ಒಂದಾಗಿದ್ರು, ಆ ಸಂಭ್ರಮದಲ್ಲಿ ಭಾಗಿಯಾಗಿದ್ರು, ಅಲ್ಲಿ ಧ್ರುವೀಕರಣಗೊಂಡಿದ್ರು. ಅದು ಬಹುಶಃ ಮಹಿಳೆಯರ ಭಾವನಾತ್ಮಕವಾದಂಥ ಸ್ವಭಾವತಃ ಅವರು ಇವತ್ತಿನ ಸಮಾಜಕ್ಕೆ, ಸಂದರ್ಭಕ್ಕೆ ಯಾವ ರೀತಿ ಬದಲಾಗಿ ತಮ್ಮಲ್ಲೂ ಕೂಡ ಒಂದು ಒಗ್ಗಟ್ಟನ್ನ, ಶ್ರೇಷ್ಠತೆಯನ್ನ, ಸಾಂಘಿಕತೆಯನ್ನ, ಏಕತ್ವವನ್ನ ಅವರು ರುಜುಗೊಳಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ಅದರ ಜೊತೆಗೆ 16 ಜನರ ತಂಡ, ಅಲ್ಲಿ ಆಡದವರು ಇದ್ದಾರೆ, ಆಡದೇ ಇದ್ದವರು ಇದ್ದಾರೆ, ಆದರೆ ಆಡಲಿಕ್ಕೆ ಅವಕಾಶ ವಂಚಿತರಾದವರು ಇದ್ದಾರೆ. ಆದರೆ ಇವರೆಲ್ಲರ ಒಂದು ಶ್ರಮ ಏಕತ್ವಗೊಂಡು ಈ ವಿಶ್ವಕಪ್ಪನ್ನು ನಾವು ಇವತ್ತು ಪಡೆದಿದ್ದೇವೆ ಅನ್ನುವಂಥ ಒಂದು ಭಾವನಾತ್ಮಕವಾದ ಸಂದೇಶ ಇತ್ತಲ್ಲ, ಅದು ಇಡೀ ಭಾರತೀಯ ಮಹಿಳಾ ಸಮಾಜಕ್ಕೇನೆ ವಿಶ್ವಕಪ್ ಕ್ರಿಕೆಟ್ ತಂಡ ವಿಶೇಷವಾಗಿ ಒಂದು ಸಂದೇಶದ ರೂಪದಲ್ಲಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಪುರುಷರ ಕ್ರಿಕೆಟ್ ವಿಶ್ವಕಪ್ ಗೆದ್ದಾಗ ಪ್ರತಿ ಸಾರಿ ಚಕ್ಕದೆ ಇಂಡಿಯಾ ಅನ್ನುವಂಥ ಹಾಡನ್ನ ಹಾಡಿಸ್ತಾ ಇದ್ರು. ಆದರೆ ಈ ಸಾರಿ ಮಹಿಳಾ ಕ್ರಿಕೆಟಿನ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಹಾಡನ್ನ ರೂಪಿಸಿ ಮೊನ್ನೆ ನವಿ ಮುಂಬೈನ ಕ್ರಿಕೆಟ್ ಆಟದ ಮೈದಾನದಲ್ಲೇ ಅದನ್ನ ಹಾಡುವ ಮೂಲಕ ರಾಷ್ಟ್ರೀಯತೆ, ರಾಷ್ಟ್ರಧ್ವಜಕ್ಕೆ ನಾವು ಎಂಥ ನಿಷ್ಠೆಯನ್ನ, ಗೌರವವನ್ನ ಕೊಡಬೇಕಾಗಿದೆ, ಕೊಟ್ಟಿದ್ದೇವೆ ಅನ್ನೋದನ್ನ ಮಹಿಳಾ ಕ್ರಿಕೆಟರ್ಸ್ ತಂಡ ರುಜುಗೊಳಿಸಿದ್ದಂತೂ ರೋಮಾಂಚಕಾರಿಯಾಗಿತ್ತು, ಮತ್ತೆ ಅದು ಮಾದರಿಯಾಗಿತ್ತು. रहेगा सबसे ऊपर हमारा तिरंगा, हम है ಟೀಮ್ ಇಂಡಿಯಾ, ಹಮ್ ಹೈ ಟೀಮ್ ಇಂಡಿಯಾ. ನಮ್ಮ ತ್ರಿವರ್ಣ ಧ್ವಜ ಎಲ್ಲಕ್ಕಿಂತ ದೊಡ್ಡದು ಅನ್ನುವಂಥ ಒಂದು ಸಂದೇಶವನ್ನ ಸಾರುವಂತ ಈ ಹಾಡನ್ನ ಹಾಡಿದ್ದು ಅದು ಅತ್ಯಂತ ಬಹಳ ಒಂದು ರೋಮಾಂಚಕಾರಿಯಾದಂಥ ಮತ್ತು ರಾಷ್ಟ್ರೀಯ ಭಾವನೆ ಇವತ್ತು ಏನು ಪುಳಕೋತ್ಸವದ ರೀತಿಯಲ್ಲಿ ನಮಗೆ ರೋಮಾಂಚಕಾರಿಯಾಗಿ ಪ್ರತಿ ಕ್ಷಣದಲ್ಲಿ, ಅದು ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ಮಾಡಿದಂಥ ಸಂದರ್ಭ ಇರಬಹುದು, ಅಥವಾ ನಮ್ಮ ದಕ್ಷತೆ ಮತ್ತು ಪ್ರಾಮಾಣಿಕತೆ, ನಮ್ಮ ಇಡೀ ವ್ಯಾವಹಾರಿಕತೆ, ಎಲ್ಲದರ ಸಮ್ಮಿಶ್ರ ಒಂದು ಸಂಘರ್ಷಕಾರಿಯಾಗಿ ಅಮೆರಿಕ ನಮ್ಮ ಮೇಲೆ ಎರಗಿ ಬಂದಾಗಲೂ ಕೂಡ ಟ್ರಂಪ್ಗೆನೆ ಕಪಾಳ ಮೋಕ್ಷ ಮಾಡದಂಥ ಕ್ಷಣ ಇರಬಹುದು. ಇಂಥ ಕ್ಷಣದಲ್ಲೆಲ್ಲ ನಮಗೆ ನಮ್ಮ ಭಾರತ, ನಮ್ಮ ರಾಷ್ಟ್ರ ಅನ್ನುವಂಥ ಒಂದು ಭಾವನೆ ಜಾಗೃತ ಆಗತ್ತೆ. ಈ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಗೆದ್ದಾಗಲೂ ಕೂಡ ನಮಗೆ ಜಾಗೃತಗೊಂಡಂಥ ಒಂದು ಭಾವನೆ ಯಾವುದು ಅಂತಂದರೆ ನಮ್ಮ ದೇಶ, ನಮ್ಮ ರಾಷ್ಟ್ರ, ನಮ್ಮ ರಾಷ್ಟ್ರೀಯತೆ, ರಾಷ್ಟ್ರಧ್ವಜ. ಅದಕ್ಕೆ ತುಂಬ ಮಹತ್ವದ ಗೌರವವನ್ನು ಕೊಟ್ಟದ್ದು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು. ಈ ಕ್ರಿಕೆಟಿನ ಒಳಗಿನ ಕೆಲವು ಅಂಶಗಳನ್ನು, ಕಥೆಗಳನ್ನು ಒಂದೊಂದಾಗಿ ನಿಮ್ಮೆದುರು ಸ್ವಲ್ಪ ಇಡಬೇಕಾಗಿದೆ.
ದೀರ್ಘವಾಗಬಹುದು ಈ ವಿಡಿಯೋ, ದಯವಿಟ್ಟು ಕ್ಷಮಿಸಿ. ಯಾಕೆಂತಂದ್ರೆ ಮಹಿಳಾ ಕ್ರಿಕೆಟ್ ತಂಡ ವಿಶ್ವಕಪ್ ಗೆಲ್ಲುವುದು ಅಂತಂದ್ರೆ ಅದೊಂದು ಚಾರಿತ್ರಿಕ ಸಾಧನೆ ಮತ್ತು ಅದು ಇಡೀ ಒಂದು ಮನ್ವಂತರಗಳಲ್ಲಿ ನೆನಪಿರುವಂತ ಸಾಧನೆ. ಹಾಗಾಗಿ ಆ ಸಾಧನೆಯ ಜಲಕ್ಕನ್ನ ವ್ಯಕ್ತಿಗತವಾಗಿ ಒಂದು ಸ್ವಲ್ಪ ನಿಮಗೆ ಹೇಳದೇ ಇದ್ರೆ ನನಗೂ ಸಮಾಧಾನ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಿಮಗೂ ಸಮಾಧಾನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇಡೀ ಇಂಡಿಯಾದ ಈ ಮಹಿಳಾ ತಂಡದ ಕೋಚ್ ಅಮೋಲ್ ಹೆಸರನ್ನ ಕ್ರಿಕೆಟ್ ಪ್ರಿಯರು ಕೇಳೇ ಇರ್ತೀರಿ ನೋಡಿ. ಅದ್ರ ಹೇಳೋದಾಗ್ಲೇನೆ ರೋಮಾಂಚನ ಆಗುತ್ತೆ ನನಗೆ. ಯಾಕೆಂತಂದ್ರೆ ಭಾರತೀಯ ಪುರುಷ ಕ್ರಿಕೆಟ್ರ ವೃತ್ತಿ ಜೀವನದಲ್ಲಿ ರನ್ ಮಷಿನ್ ಅಂತಲೇ ಹೆಸರನ್ನ ಗಳಿಸಿದವರು, ರನ್ನಿನ ಹೊಳೆಯನ್ನ ಹರಿಸಿದವರು. ದೌರ್ಭಾಗ್ಯ ಅಂತಂದ್ರೆ ಅವರಿಗೆ ಭಾರತ ಕ್ರಿಕೆಟ್ ತಂಡದ ಆಟವಾಡುವ ಒಂದು ಸೌಭಾಗ್ಯ ಅವರಿಗೆ ದಕ್ಕಲೇ ಇಲ್ಲ. 1988ರಲ್ಲಿ ನಿಮಗೆ ನೆನಪಿದೆ, ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ಮತ್ತು ಕಾಂಬ್ಳಿ ಜೊತೆಯಾಗಿ 664 ರನ್ನಿನ ಜೊತೆಯಾಟವನ್ನ ಐತಿಹಾಸಿಕವಾಗಿ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಬ್ಯಾಟ್ ಕಟ್ಕೊಂಡು 2 ದಿನ ಆಟದ ಅವಕಾಶಕ್ಕಾಗಿ ಕಾದದ್ದು ಇದೇ ಅಮೋಲ್. ಆಮೇಲೆ 1993-94 ರಣಜಿ ಟ್ರೋಫಿಗೆ ಎಂಟ್ರಿ ಆದಾಗ ಇದೇ ಅಮೋಲ್ 260 ರನ್ನನ್ನ ಅಜೇಯವಾಗಿ ಗಳಿಸಿದ್ರು. ನ್ಯೂ ತೆಂಡೂಲ್ಕರ್ ಅಂತ ಅವರಿಗೆ ಕರೆಯಲಾಯಿತು. 11,000ಕ್ಕೂ ಹೆಚ್ಚು ಭಾರತೀಯ ನೆಲದಲ್ಲಿ ಕ್ರಿಕೆಟ್ ಆಡುವ ಮೂಲಕ ರನ್ನನ್ನು ಗಳಿಸಿದ್ರು ಕೂಡ ಇವರು ಯಾವತ್ತೂ ಭಾರತದ ಪರ ಆಡುವಂಥ ಒಂದು ಸುಯೋಗವನ್ನ ಪಡೆದಿಲ್ಲ. ನಮ್ಮಲ್ಲಿ ಕ್ರಿಕೆಟಿನ ಆಯ್ಕೆಯಲ್ಲಿ ಎಂತೆಂಥ ರಾಜಕೀಯ ಇದೆ, ಶ್ರೀಮಂತರು, ಬಡವರು, ಪ್ರಾದೇಶಿಕತೆ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಬಗ್ಗೆನೇ 10 ವಿಡಿಯೋ ಮಾಡಬಹುದು, ನಮ್ಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ, ಅದೆಲ್ಲದರ ಪರ ಇದು. ಆದರೆ ಇವತ್ತು ಕೇವಲ ಮಹಿಳಾ ಕ್ರಿಕೆಟ್ ತಂಡದ 2 ವರ್ಷದ ಕೋಚಿಂಗ್ನಲ್ಲಿ ವಿಶ್ವಕಪ್ ಪಡೆಯುವ ಮಟ್ಟಕ್ಕೆ ಆ ತಂಡವನ್ನ ಹುರಿಗೊಳಿಸಿದ್ದು, ರೆಡಿ ಮಾಡಿದ್ದು ಮತ್ತು ಆಟ ಆಡುವಂತ ಪ್ರತಿ ಕ್ಷಣವನ್ನು ಗೆಲುವಿನ ಒಂದು ನಾಗಾಲೋಟಕ್ಕೆ ಮುಡಿಪಾಗಿಡುವಂತ ರೀತಿಯಲ್ಲಿ ಆಟಗಾರರನ್ನ ರೆಡಿ ಮಾಡಿದ್ರಲ್ಲ, ಸಿದ್ಧಗೊಳಿಸಿದ್ರಲ್ಲ. ಇವತ್ತು ಅಮೋಲ್ ಒಬ್ಬ ಭಾರತೀಯ ಕ್ರಿಕೆಟರ್ ಆಗಿ ಆಟ ಆಡುವ ಮೂಲಕ ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಳ್ಳಿಕ್ಕಾಗಿಲ್ಲ. ಎಲ್ಲ ತಾಕತ್ತು, ಎಲ್ಲ ಪ್ರತಿಭೆ ಇದ್ರೂ ಕೂಡ. ಆದರೆ ಇವತ್ತು ಒಬ್ಬ ಮಹಿಳಾ ಕ್ರಿಕೆಟ್ ತಂಡದ ಕೋಚ್ ಆಗಿ ಅವರು ಇವತ್ತು ವಿಶ್ವ ಪ್ರಸಿದ್ಧಿಯನ್ನ ಪಡೆದರು. ಬಹುಶಃ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ಅವರ ಪ್ರತಿಭೆಯನ್ನ ಗಮನಿಸುವ ಮಟ್ಟಕ್ಕೆ ಅಲ್ಲಿ ಅವಕಾಶವನ್ನ ಕೊಡ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಇನ್ನು ಹರ್ಮನ್ ಪ್ರೀತ್ ಕೌರ್ ಮಹಿಳಾ ಕ್ರಿಕೆಟ್ ತಂಡದ ಹಿರಿಯ ಆಟಗಾರ್ತಿ, 13 ವಿಶ್ವಕಪ್ ಅನ್ನ ಆಡಿದ ಅನುಭವಿ, 5 ಏಕದಿನ, 8 T20ಯನ್ನ ಆಡಿದರು. ಪಂಜಾಬನ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತ ಇವರು 2009ರಿಂದಲೂ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಭಾಗಿಯಾಗಿದ್ದಾರೆ. 2022ರಿಂದ ನಾಯಕಿಯಾಗಿದ್ದಾರೆ. ಮುಂಬೈ ಇಂಡಿಯನ್ಸ್ WPL ನಲ್ಲಿ ಸಾರಥಿಯಾಗಿ 2 ಪ್ರಶಸ್ತಿಯನ್ನ ತಂಡಕ್ಕೆ ತಂದುಕೊಟ್ಟಿದ್ದಾರೆ. ಅದರ ಜೊತೆಗೆ ಅನುಭವಿ ನಾಯಕತ್ವ, ಬಲಿಷ್ಠ ಆಸ್ಟ್ರೇಲಿಯಾದ ತಂಡದ ಎದುರು ಸೆಮಿಫೈನಲ್ನಲ್ಲಿ ನಿರ್ಣಯಾತ್ಮಕವಾಗಿ ಆಡಿದಂಥ ಈ ನಾಯಕಿ ಇವತ್ತು MS ಧೋನಿ ಮತ್ತು ಕಪಿಲ್ ದೇವ್ ಅವರ ಸಾಲಿಗೆ ಸೇರುವಂಥ ಒಂದು ಅದ್ಭುತ ಕೆಲಸವನ್ನ ಮಾಡಿದ್ದಾರೆ. ತಂಡದ ನಾಯಕ ಅಥವಾ ನಾಯಕಿ ಸರಿಯಾಗಿದ್ರೆ ಬಾಕಿ ಎಲ್ಲವೂ ಸರಿಯಾಗಿರುತ್ತೆ ಅನ್ನೋದಕ್ಕೆ ಈ ಹರ್ಮನ್ ಪ್ರೀತ್ ಕೌರ್ ಸಾಕ್ಷಿಯಾಗಿದ್ದಾಳೆ ಅಂತ ನಾನು ಭಾವಿಸ್ತೇನೆ. ಇನ್ನು ನಮ್ಮ ಜಮೀಮಾ ರೋಡ್ರಿಗಸ್ ತಂದೆಯ ಮತಾಂತರದ ಒಂದು ಪ್ರಕರಣದಲ್ಲಿ ಸಿಲುಕಿಕೊಂಡ ಕಾರಣಕ್ಕಾಗಿ ಕಳೆದ ವಿಶ್ವಕಪ್ನಲ್ಲಿ ಇವರು ಆಟ ಆಡುವುದನ್ನ ವಂಚಿಸಿಕೊಂಡಿದ್ದರು. ಇವರ ಮೇಲೂ ಆಪಾದನೆಯನ್ನು ಹಾಕಲಾಗಿತ್ತು. ಆದರೆ ಮಂಗಳೂರು ಮೂಲದ ಐವಾನ್ ಅವರೇ, ಅಂದರೆ ಬಾಲ್ಯದ ಒಂದು ಕೋಚ್ ಯಾರು ಅಂತಂದ್ರೆ ಇವರ ತಂದೆ ಐವಾನ್ ರೋಡ್ರಿಗಸ್. ಅಲ್ಲಿಂದ ಬೆಳೆದು ಬಂದಂತ ಈ ಜಮೀಮಾ ಈ ಬಾರಿಯ ಟೂರ್ನಿಯಲ್ಲಿ ಕೂಡ ಉತ್ತಮವಾದಂಥ ಯಾವುದೇ ಒಂದು ರನ್ ಗಳಿಸುವ, ಆಟ ಆಡುವ ಒಂದು ಸಾಕ್ಷಿ ಪ್ರಜ್ಞೆ ಆಗುವ ಕೆಲಸವನ್ನ ಮಾಡಿರಲಿಲ್ಲ. 3 ಪಂದ್ಯಗಳಲ್ಲಿ 2ರಲ್ಲಿ 0 ಸಂಪಾದನೆ. ಆದರೆ ಇಂಗ್ಲೆಂಡ್ ಪಂದ್ಯದಲ್ಲಿ ಅದಕ್ಕಾಗೇನೆ ಇವರನ್ನ ಮುಂದಿನ ಇಂಗ್ಲೆಂಡ್ ಪಂದ್ಯದಲ್ಲಿ ಹೊರಗಿಟ್ಟಿದ್ರು ಕೂಡ.
ನಂತರ ನ್ಯೂಜಿಲೆಂಡ್ ವಿರುದ್ಧ ನಿರ್ಣಾಯಕ ಪಂದ್ಯ, ಬಿರುಸಿನ 76 ರನ್ ಗಳಿಸಿದರು. ಅದರ ನಂತರ ಸೆಮಿಫೈನಲ್ ನಿಮ್ಗೆ ಗೊತ್ತೇ ಇದೆ, ಅಸೀಸಿನ ಎದುರು, ಆಸ್ಟ್ರೇಲಿಯಾದ ಎದುರು 127 ರನ್ ಅನ್ನು ಗಳಿಸಿ ಕೊನೆಯವರೆಗೂ ಆಟ ಆಡಿ ಬಿದ್ದ ವಿಕೆಟ್ಗಳನ್ನೆಲ್ಲ ನೋಡ್ತಾ ಆಟ ಆಡಿ ಕೊನೆಗೂ ಸೆಮಿಫೈನಲ್ಲಿ ಕೊಂಡೋದಂತ ಈ ಧೀರ ಮಹಿಳೆ ನಮ್ಮ ಮಂಗಳೂರು ಮೂಲದವರು ಅನ್ನೋದು ಬಹಳ ಮುಖ್ಯ. ಇನ್ನು ಸ್ಮೃತಿ ವಂದನ, ಬ್ಯಾಟಿಂಗ್ ಆಧಾರ ಸ್ತಂಭ ಅಂತಲೇ ಇವರನ್ನ ಗಮನಿಸಲಾಗ್ತದೆ ಮಹಿಳಾ ತಂಡದಲ್ಲಿ. ವಂದನಾ ಅಂತ ಅದ್ಭುತವಾದಂಥ ಆಟಗಾರ್ತಿ ಹಾಗೂ ಇವಳು ಉಪನಾಯಕಿ, ತಂಡದ ಉಪನಾಯಕಿ. ಸ್ಮೃತಿ ವಂದನ ಈ ಒಟ್ಟು ಆವೃತ್ತಿಯಲ್ಲಿ, ಅಂದರೆ ವಿಶ್ವಕಪ್ಪಿನ ಈ ಒಟ್ಟು ಆವೃತ್ತಿಯಲ್ಲಿ 434 ರನ್ ಕಲೆ ಹಾಕಿದ ದಾಖಲೆ ನಿರ್ಮಿಸಿದ ಹುಡುಗಿ. ಇದು ಬಹಳ ಮುಖ್ಯವಾದದ್ದು. ಮುಂಬೈನ ಮಾರ್ವಾಡಿ ಕುಟುಂಬದಲ್ಲಿ ಜನಿಸಿದ ಸ್ಮೃತಿ, ಅವರ ತಂದೆ ಕ್ಲಬ್ ಕ್ರಿಕೆಟರ್ ಆದಂಥ ತಂದೆ ಮತ್ತು ಅಣ್ಣನೇ ಇವರಿಗೆ ಸ್ಫೂರ್ತಿ. ಲೀಗ್ನಲ್ಲಿ ಸತತ 3 ಸೋಲಿನ ಬಳಿಕ ನಾಕ್ಔಟ್ ಕೈತಪ್ಪುವಂತ ಒಂದು ಸಂದರ್ಭ ಭಯಾನಕವಾಗಿತ್ತು ಈ ವಿಶ್ವಕಪ್ಪಿನಲ್ಲಿ. ಅಂತ ಸಂದರ್ಭದಲ್ಲಿ ನ್ಯೂಜಿಲೆಂಡ್ ಎದುರು ಶತಕವನ್ನ ಸಿಡಿಸಿ ಸ್ಮೃತಿ ನಿರ್ಣಾಯಕ ಅಂತ ಅನಿಸ್ಕೊಂಡ್ರು. ಇದು ಉಪನಾಯಕಿಯ ಒಂದು ತಾಕತ್ತು. ಅದರ ಜೊತೆಗೆ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಎದುರು 80ಕ್ಕೂ ಹೆಚ್ಚು ರನ್ನನ್ನು ಕಲೆ ಹಾಕಿ ಫೈನಲ್ನಲ್ಲಿ ಅತ್ಯಮೂಲ್ಯವಾದಂಥ 45 ರನ್ನನ್ನು ಗಳಿಸಿ ಭಾರತಕ್ಕೆ ಜಯದ ವಿಜಯಮಾಲೆಯನ್ನು ಹಾಕುವಲ್ಲಿ ಇವರು ನಿರ್ಣಾಯಕವಾಗಿ ಸಂದದ್ದು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ದೀಪ್ತಿ ಶರ್ಮಾ, ಇವಳನ್ನು ಮಹಿಳಾ ಯುವರಾಜ್ ಅಂತಲೇ ಕರೀತಾರೆ. ಆಲ್ರೌಂಡರ್ ಆಟಗಾರ್ತಿ. ಇವರ ಇಡೀದ 2011ರ ಏಕದಿನ ವಿಶ್ವಕಪ್ನಲ್ಲಿ ಯುವರಾಜ್ ಸಿಂಗ್ ಯಾವ ರೀತಿ ನಿರ್ಣಾಯಕವಾಗಿ ಆಟ ಆಡಿದ್ರೋ ಅದೇ ರೀತಿಯಲ್ಲಿ ಈ ವಿಶ್ವ ವಿಜಯದಲ್ಲಿಯೂ ಕೂಡ ದೀಪ್ತಿ ಶರ್ಮಾ ತನ್ನ ಆಲ್ರೌಂಡರ್ ಆಟ ಅಷ್ಟೇ ಅಲ್ಲ, ಮಹತ್ವದ ಕೆಲವು ಸಂದರ್ಭಗಳಲ್ಲಿ ಅವರು ತೊಡಗಿಕೊಂಡ ರೀತಿ ಜಯದ ವಿಜಯಮಾಲೆಗೆ ಬಹಳ ನಿರ್ಣಾಯಕಾತ್ಮಕವಾದಂಥ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಕ್ರಿಕೆಟ್ ತಜ್ಞರ ಅಭಿಪ್ರಾಯ. ಉತ್ತರ ಪ್ರದೇಶದ ರೈಲ್ವೆ ಉದ್ಯೋಗಿಯ ಪುತ್ರಿ, ಅಣ್ಣ ಸುಮಿತ್ ಶರ್ಮನೇ ಬಾಲ್ಯದ ಕೋಚು. 215 ರನ್ನು, 22 ವಿಕೆಟ್ ಪಡೆದ ಈ ದೀಪ್ತಿ ಶರ್ಮಾ ಸರಣಿಯ ಒಂದು ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದದ್ದು ಅವರ ಇಡೀ ಆಟಗಾರಿಕೆಯ ವಿದ್ವತ್ತಿಗೆ ಬರೆದ ಮುನ್ನುಡಿ ಅಂತ ನಾನು ಭಾವಿಸ್ತೇನೆ. ಇನ್ನು ಸಂಘಟಿತವಾದಂಥ ಒಂದು ಪ್ರಯತ್ನ ಇದು. 16 ಜನ ಏನು ಟೀಮಲ್ಲಿ ಇರ್ತಾರೆ, 11 ಜನ ಆಟ ಆಡ್ತಾರೆ. ಅದರ ಸಂಘಟಿತವಾದಂಥ ಒಂದು ಆ ಶ್ರಮಕ್ಕೆ ಇವತ್ತು ಇಡೀದಾಗಿ ನಮಗೆ ವಿಶ್ವಕಪ್ ದಕ್ಕಿದೆ ಅಂತ ನಾನು ಭಾವಿಸ್ತೇನೆ. BCCI ಲೆವೆಲ್ 3 ಅಂಪೈರ್ ಪ್ರದೀಪ್ ರಾವಲ್ ಪುತ್ರಿ ಪ್ರತಿಕಾ ರಾವಲ್ ಕೊನೆ ಲೀಗ್ನಲ್ಲಿ ಗಾಯಗೊಂಡರು. ಅಲ್ಲಿ ಗಾಯಗೊಂಡು ಅವರು ಹೊರಗೆ ಹೋಗುವ ಮೊದಲು ನ್ಯೂಜಿಲೆಂಡ್ ವಿರುದ್ಧ ನಿರ್ಣಾಯಕ ಪಂದ್ಯದಲ್ಲಿ ಶತಕವನ್ನ ಸಿಡಿಸಿ ಮಿಂಚಿದ್ದು. ಒಟ್ಟು 308 ರನ್ ಸಿಡಿಸಿ ಟೂರ್ನಿಯಲ್ಲಿ ಭಾರತದ 2ನೇ ಗರಿಷ್ಠ ರನ್ ಗಳಿಸಿದ ಖ್ಯಾತಿ ಈ ಪ್ರತಿಕಾ ರಾವಲ್. ಪ್ರತಿಕಾ ರಾವಲ್ ಅನ್ನು ನೀವು ಗಮನಿಸಿರ್ತೀರಿ, ವೀಲ್ ಚೇರ್ನಲ್ಲಿ ಕರ್ಕೊಬಂದು ಅವರನ್ನೇ ಮಧ್ಯದಲ್ಲಿ ಕೂಡಿಸಿ ಆ ಇಡೀ ವಿಶ್ವಕಪ್ಪಿನ ಸಂಭ್ರಮವನ್ನ ಮಹಿಳಾ ತಂಡ ಅನುಭವಿಸಿದ್ದು, ಆಚರಿಸಿದ್ದು, ಸಂಭ್ರಮಿಸಿದ್ದನ್ನು ನೀವು ಗಮನಿಸಿದಿರಿ. ಇದನ್ನೇ ನಾನು ಹೇಳಿದ್ದು. ಅವರು ಗಾಯಗೊಂಡ್ರು, ಅದಕ್ಕೂ ಮೊದಲು ಅತ್ಯಂತ ಅದ್ಭುತವಾದ ಆಟ ಆಡಿದ್ರು. ಕೊನೆಯ 2 ಪಂದ್ಯಗಳಲ್ಲಿ ಅವರು ಇಲ್ಲದೇ ಇದ್ರೂ ಕೂಡ ಅವರ ಕೊಡುಗೆ ವಿಶ್ವಕಪ್ಪಿಗೆ ಎಷ್ಟು ಮುಖ್ಯವಾಗಿತ್ತು ಅನ್ನೋದನ್ನ ಆ ತಂಡ ಸಂಭ್ರಮಿಸಿದ್ದನ್ನು ನೀವು ಗಮನಿಸಿರ್ತೀರಿ. ಇನ್ನು ರೀಚಾ ಘೋಷ್ ವಿಕೆಟ್ ಕೀಪಿಂಗ್ ಜೊತೆ ಬಿರುಸಿನ ಬ್ಯಾಟಿಂಗ್ ಮೂಲಕ 235 ರನ್ನನ್ನ ಈ ಆವೃತ್ತಿಯಲ್ಲಿ ಅವರು ಪಡೆದಿದ್ದಾರೆ. ಟೂರ್ನಿಯ ಗರಿಷ್ಠ 12 ಸಿಕ್ಸರ್ ಇವರ ಹೆಸರಿನಲ್ಲೇ ದಾಖಲಾಗಿದೆ. ಪಂಜಾಬ್ನ ಅಮನ್ಜೋತ್ ಕೌರ್ 144 ರನ್ನು, 6 ವಿಕೆಟು. ಇವರು ಕೂಡ ಆಲ್ರೌಂಡರು. ಇನ್ನು ರೇಣುಕಾ ಸಿಂಗ್, ಕ್ರಾಂತಿಗೌಡ್ ಹೊಸ ಚೆಂಡಿನಲ್ಲಿ ಪ್ರತಿಭೆಯನ್ನ ದಾಖಲಿಸ್ತಾರೆ. ಶ್ರೀಚರಣ್, ರಾಧಾ ಯಾದವ್, ಸ್ನೇಹಾ ರಾಣಾ ಸ್ಪಿನ್ ಬೌಲಿಂಗ್ನಲ್ಲಿ ಇವರಿಗೆ ಸಾಥ್ ನೀಡಿದವರು. ಇನ್ನು ಹರ್ಲಿನ್ ಡಿಯೋಲ್ 169, ಅರುಂಧತಿ ರೆಡ್ಡಿ ವಿಶ್ವಕಪ್ ವಿಜೇತ ತಂಡದ ಭಾಗಿಯಾಗಿದ್ದರು. ಕೊನೆಯದಾಗಿ ಶೆಫಾಲಿ ವರ್ಮಾ ಫೈನಲ್ಗೆ 6 ದಿನ ಮೊದಲು ಶೆಫಾಲಿ ವಿಶ್ವಕಪ್ ಟೀಮ್ನಲ್ಲಿ ಇರಲೇ ಇಲ್ಲ, ಭಾರತ ತಂಡದ ಭಾಗ ಆಗಿರಲಿಲ್ಲ. ಪ್ರತಿಕಾ ರಾವ್
ಪ್ರತಿಕಾ ರಾವಲ್ ಯಾವಾಗ ಗಾಯಗೊಂಡ್ರು ಆ ಜಾಗಕ್ಕೆ ಶೆಫಾಲಿ ವರ್ಮಾ ಬಂದರು. ಆದರೆ ಬಂದ ಸೆಮಿಫೈನಲ್ ಆಸ್ಟ್ರೇಲಿಯಾ ಎದುರು ಬೇಗ ಔಟ್ ಆದಾಗ ಇವರನ್ನು ಯಾಕಪ್ಪ ಕರ್ಕೊಬಂದ್ರಿ, ಯಾಕೆ ಬೇಕಿತ್ತು, ಅಲ್ಲಿದ್ದವರಲ್ಲೇ ಆಡಿಸ್ಬೋದಿತ್ತಲ್ಲ ಅನ್ನುವಂಥ ಒಂದು ಮಾತುಗಳು ಕೇಳಿಬಂದವು. ಆದರೆ ಫೈನಲ್ನಲ್ಲಿ ಇವರು ಆಡಿದ ಆಟ ಮಾತ್ರ 87 ಬಿರುಸಿನ ರನ್ನು, ಆ ಬೌಲಿಂಗ್ನಲ್ಲಿ 2 ವಿಕೆಟನ್ನು ಪಡೆದದ್ದು ನಿಜವಾಗಿಯೂ ವಿಶ್ವಕಪ್ ಪಡೆಯುವಲ್ಲಿ ಇವಳ ಶೆಫಾಲಿಯ ಒಂದು ಸಾಧನೆ, ಸಾರ್ಥಕತೆ, ಕೊಡುಗೆ ಅದು ಅವಿಸ್ಮರಣೀಯ ಅನ್ನುವಂಥ ಮಾತನ್ನು ಕೇಳಿ ಬಂತು. ಅಂದರೆ ಆಟದಲ್ಲಿ ಯಾವತ್ತೂ ಒಂದು ಸಾರಿ ಸೋಲ್ತಾರೆ, ಒಂದು ಸಾರಿ ಗೆಲ್ತಾರೆ. ಜಮೀಮಾ ಫೈನಲಲ್ಲಿ ಅದ್ಭುತವಾಗಿ ಆಡಿದ್ಲು, ಸೆಮಿಫೈನಲಲ್ಲಿ. ಆದರೆ ಫೈನಲ್ನಲ್ಲಿ ಅಂಥ ಆಟವನ್ನು ನಿರೀಕ್ಷೆ ಮಾಡಲಿಕ್ಕಾಗಲಿಲ್ಲ. ಆದರೆ ಆ ಜಾಗದಲ್ಲಿ ಬೇರೆಯವರು ಆಡಿದರು. ಹಾಗಾಗಿ ತಂಡದ ಶ್ರಮ, ತಂಡದ ಕೊಡುಗೆ, ತಂಡದ ದಾಖಲೆ. ನಾನು ಕೊನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿಗೂ ನಮ್ಮ ಭಾರತ ದೇಶದಲ್ಲಿ ಮಹಿಳಾ ಒಂದು ಅವಜ್ಞೆ ನಿರಂತರವಾಗಿದೆ. ಮಹಿಳೆಯರು ಅಂದರೆ ಮಗು ಹುಟ್ಟುವಾಗ ಹೆಣ್ಣುಮಕ್ಕಳು ಹುಟ್ಟಿದ್ರು ಅನ್ನುವ ಕಾರಣಕ್ಕಾಗಿ ಮೊನ್ನೆ ಒಂದು ಮಹಿಳೆ, ಮುಸ್ಲಿಂ ಮಹಿಳೆ, ಆ ಎರಡು ವರ್ಷದ್ದು ಒಂದು 9 ತಿಂಗಳದ್ದೇನೋ ಮಗುವ ಕತ್ತನ್ನು ಕುಯ್ದು ತಾನು ಕುಯ್ಕೊಂಡು ಸತ್ಲು. ಇಂಥ ಒಂದು ದುಸ್ಥಿತಿ, ದುರ್ಗತಿ ಇವತ್ತಿಗೂ ಇದೆ ಅಂತಂದರೆ ನಮ್ಗೆ ಆಶ್ಚರ್ಯ ಪಡಬೇಕಾಗಿದೆ. ದಯವಿಟ್ಟು ಗಮನಿಸಿ, ಮಹಿಳಾ ಕ್ರಿಕೆಟಿನ ವಿಶ್ವ ಸಾಧನೆ, ವಿಶ್ವ ವಿಜಯ ಇನ್ನಾದರೂ ಗಂಡು ಮಕ್ಕಳು ಹುಟ್ಟಿದ್ರೆ ಸೌಭಾಗ್ಯ, ಹೆಣ್ಣು ಮಕ್ಕಳು ಹುಟ್ಟಿದ್ರೆ ದೌರ್ಭಾಗ್ಯ ಅನ್ನುವಂಥ ಭಾವನೆ ಬೇಡ. ಮಕ್ಕಳೆಲ್ಲರೂ ಒಂದೇ. ಕೊನೆಗೂ ಒಂದು ನೆನಪಿಡಿ, ನಿಮಗೆ ಸಾವಿನ ಕೊನೆಯಲ್ಲಿ, ಜೀವನದ ಸಂಧ್ಯೆಯಲ್ಲಿ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಅಪ್ಪ ಅಮ್ಮ ಅನ್ನುವಂಥ ಆ ಕಕ್ಕುಲತೆಯಿಂದ ಒಂದು ಸ್ಪೂನ್ ಏನಾದರೂ ನೀರು ಬಾಯಿಗೆ ಬಿಟ್ಟು ನಿಮ್ಮನ್ನು ನೋಡೋದಿದ್ರೆ ಅದು ಹೆಣ್ಮಕ್ಕಳು ಅನ್ನೋದನ್ನು ಒಬ್ಬ ಹೆಣ್ಣೆತ್ತವನಾಗಿ ನಾನು ಅಧಿಕಾರವಾಣಿಯಿಂದ ಹೇಳಬಲ್ಲೆ. ಹಾಗಾಗಿ ಹೆಣ್ಮಕ್ಕಳು ಅಂತ ಅವಗಣನೆ ಬೇಡ, ಹೆಣ್ಮಕ್ಕಳು ಅಂತ ಅವಜ್ಞೆ ಬೇಡ. ಹೆಣ್ಮಕ್ಕಳು ಹುಟ್ಟಿದ್ರು ಅಂತ ಯಾರೋರ್ದೋ ಸಾವು ನೋವಿಗೆ, ಮದುವೆಯ ವಿಚ್ಛೇದನಕ್ಕೆ, ದೌರ್ಜನ್ಯಕ್ಕೆ ಕಾರಣ ಆಗುವಂಥ ಪರಿಸ್ಥಿತಿ ದಯವಿಟ್ಟು ಬೇಡ. ಈ ವಿಶ್ವ ವಿಜಯಿಗಳಾದಂಥ ಮಹಿಳಾ ಕ್ರಿಕೆಟರ್ಸ್ಗಳ ಒಬ್ಬೊಬ್ಬರ ಸಾಧನೆ, ಒಬ್ಬೊಬ್ಬರ ಹಿನ್ನೆಲೆ ಅದನ್ನು ಗಮನಿಸಿ ನಮ್ಮ ಮಕ್ಕಳ ಬಗ್ಗೆ, ಹೆಣ್ಣುಮಕ್ಕಳ ಬಗ್ಗೆ ನಾವು ಹೆಮ್ಮೆಯನ್ನು ಪಡಬಹುದು. ಅಂಥ ಒಂದು ಅಂಶವನ್ನು, ಭಾವನೆಯನ್ನು ಹುಟ್ಟು ಹಾಕಿದ ಈ ಹರ್ಮನ್ ಪ್ರೀತ್ ಕೌರ್ ತಂಡಕ್ಕೆ ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.